Hi everyone, in today's video we are going to learn a very important topic in English, that's active and passive voice. First let us understand what is an active voice sentence and passive voice sentence. In a sentence, if the subject is emphasized, if the subject is given more importance, then it is called active voice sentence. If the subject is not given importance, only the object and the action are given importance, then it is called passive voice sentence. We have two sentences here. So the first sentence, Raju wrote a letter. In this sentence, we see the subject Raju is given importance. How do we say that? Because it is written in the first place. So ಈ ಸೆಂಟೆನ್ಸ್ ನಲ್ಲಿ ರಾಜು ಅನ್ನುವಂಥ ಸಬ್ಜೆಕ್ಟ್ ನ ಹೈಲೈಟ್ ಮಾಡ್ತಾ ಇದೀವಿ. ಸೊ ಯಾರು ಬರೆದ್ರು ಅಂತ ನಾವು ಮೊದಲಿಗೆ ಹೇಳ್ತಾ ಇದೀವಿ, ಯಾರು ಕೆಲಸ ಮಾಡಿದ್ದು ಅಂತ ರಾಜು ಪತ್ರ ಬರೆದ, ರಾಜು ರೋಟ್ ಎ ಲೆಟರ್ ಅಂತ ನಾವು ಹೇಳ್ತಾ ಇದೀವಿ. ಅಂದ್ರೆ ಸಬ್ಜೆಕ್ಟ್ ಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ. ಜನರಲಿ ಇನ್ ಎ ಸೆಂಟೆನ್ಸ್ ವಿ ಸಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ರೈಟ್? ಸೊ ಸೆಂಟೆನ್ಸ್ ನಲ್ಲಿ ನಮಗೆ ಸಬ್ಜೆಕ್ಟ್ ಇರ್ತದೆ, ವರ್ಬ್ ಇರ್ತದೆ, ಆಬ್ಜೆಕ್ಟ್ ಇರ್ತದೆ. ಈ ಸೆಂಟೆನ್ಸ್ ನಲ್ಲಿ ಸಬ್ಜೆಕ್ಟ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ, ಹೈಲೈಟ್ ಮಾಡ್ತಾ ಇದೀವಿ. ಅದಕ್ಕೆ ಇದನ್ನ ನಾವು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಅದೇ ಈ ಸೆಂಟೆನ್ಸ್ ನೋಡಿ ಸಬ್ಜೆಕ್ಟ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಯಾರು ಮಾಡಿದ್ರು ಅನ್ನೋದು ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಕೆಲಸ ಏನು, ಕೆಲಸ ಏನನ್ನು ಮಾಡಲಾಯಿತು ಅನ್ನೋದನ್ನು ನಾವು ಬರೀತಾ ಇದೀವಿ. ನೋಡಿ, ಎ ಲೆಟರ್ ವಾಸ್ ರಿಟನ್ ಅಂತ ಇದೆ. ಎ ಲೆಟರ್ ನೋಡಿ, ಆಬ್ಜೆಕ್ಟ್ ನಾವು ಫಸ್ಟ್ ಬರೀತಾ ಇದೀವಿ. ಅಂದ್ರೆ ಯಾರು ಬರೆದ ಅನ್ನೋದನ್ನು ನಾವು ಲಾಸ್ಟ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಬಟ್ ಲೆಸ್ ಇಂಪಾರ್ಟೆನ್ಸ್ ಈಸ್ ಗಿವೆನ್ ಟು ದ ಸಬ್ಜೆಕ್ಟ್. ಆಬ್ಜೆಕ್ಟ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ರಿಸೀವರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರೆ ನಾವು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಎರಡೂ ಸೆಂಟೆನ್ಸ್ಗಳ ಅರ್ಥ ಏನು ಬರ್ತದೆ? ರಾಜು ರೋಟ್ ಎ ಲೆಟರ್, ರಾಜು ಒಂದು ಪತ್ರ ಬರೆದ. ಎ ಲೆಟರ್ ವಾಸ್ ರಿಟನ್ ಬೈ ರಾಜು, ಒಂದು ಪತ್ರವನ್ನು ರಾಜುವಿನಿಂದ ಬರೆಯಲಾಯಿತು. ಎರಡೂ ಸೇಮ್ ಮೀನಿಂಗ್ ಕೊಡ್ತದಲ್ವಾ? ಎಸ್, ಬೋತ್ ದ ಸೆಂಟೆನ್ಸಸ್ ಗಿವ್ ದ ಸೇಮ್ ಮೀನಿಂಗ್, right? Then what is the need of saying the same sentence in two different ways? ಎರಡು ರೀತಿ ಹೇಳುವಂತ ಅವಶ್ಯಕತೆ ಇದೆಯಾ? ಎಸ್, ಅವಶ್ಯಕತೆ ಇದೆ. ಕೆಲವು ಬಾರಿ ನಾವು ಆಕ್ಟಿವ್ ವಾಯ್ಸ್ ನಲ್ಲೇ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡಬೇಕು. ಸಮ್ ಟೈಮ್ಸ್ ವಿ ಹ್ಯಾವ್ ಟು ಯೂಸ್ ದ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸಸ್. ಫಾರ್ ಎಕ್ಸಾಂಪಲ್, ಈಗ ನಾವು ರಾಗಿ ಬೆಳಿತೀವಿ ಅಂತ ಹೇಳಬೇಕು. ಹೇಗೆ ಹೇಳ್ತೀವಿ? ವಿ ಗ್ರೋ ರಾಗಿ. ಈ ಸೆಂಟೆನ್ಸ್ ನಲ್ಲಿ ನಾವು ಏನ್ ಮಾಡ್ತೀವಿ ಅಂತ ನಾವು ಸಬ್ಜೆಕ್ಟ್ ನ ಹೈಲೈಟ್ ಮಾಡ್ತಾ ಇದೀವಿ. ವಿ ಗ್ರೋ ರಾಗಿ ಅಂದ್ರೆ ಫಿಂಗರ್ ಮಿಲೆಟ್ ನ ನಾವು ರಾಗಿ ಅಂತ ಕರಿತೀವಿ. ಅದೇ ಪಂಜಾಬಿನಲ್ಲಿ ಗೋಧಿಯನ್ನ ಬೆಳೆಯಲಾಗುತ್ತದೆ. ಯಾರು ಬೆಳೀತಾರೆ ಅಂತ ನಾವು ಹೇಳ್ತಾ ಇಲ್ಲ, ಏನನ್ನು ಬೆಳೆಯಲಾಗುತ್ತದೆ ಅಂತ ಹೇಳ್ತಾ ಇದ್ದೀವಿ. ಅದು ಪ್ಯಾಸಿವ್ ವಾಯ್ಸ್ ನಲ್ಲಿದೆ. ಸೊ ವೀಟ್ ಈಸ್ ಗ್ರೋನ್ ಇನ್ ಪಂಜಾಬ್ ಅಂತ ನಾವು ಪ್ಯಾಸಿವ್ ವಾಯ್ಸ್ ನಲ್ಲಿ ಹೇಳುವಂತ ಅವಶ್ಯಕತೆ ಇದೆ. ಅದೇ ರೀತಿ ಯಾವುದೋ ಒಂದು ಸಿನಿಮಾ ಇತ್ತು, ಅದು ಡಿಸೆಂಬರ್ 10ನೇ ತಾರೀಕು ರಿಲೀಸ್ ಆಯಿತು. 10ನೇ ತಾರೀಕು ರಿಲೀಸ್ ಆಯಿತು, ಯಾರು ರಿಲೀಸ್ ಮಾಡಿದ್ರು ಅಂತ ನಾವು ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ಳಿ. ಅವಾಗ ಹೆಂಗೆ ಹೇಳ್ತೀವಿ? ದ ಮೂವಿ ವಾಸ್ ರಿಲೀಸ್ಡ್ ಆನ್ ಡಿಸೆಂಬರ್ 10th ಅಂತ ಹೇಳ್ತೀವಿ. ಹೌದಾ? ಇದು ಪ್ಯಾಸಿವ್ ವಾಯ್ಸ್ ನಲ್ಲೇ ಇದೆ. ನಾವು ರಿಲೀಸ್ ಮಾಡಿದ್ವಿ, ವಿ ರಿಲೀಸ್ಡ್ ದಿಸ್ ಮೂವಿ ಆನ್ ಡಿಸೆಂಬರ್ 10th ಅಂತ ಹೇಳ್ತೀವಿ. ನಾವು ರಿಲೀಸ್ ಮಾಡಿದ್ವಿ, ವಿ ರಿಲೀಸ್ಡ್, ರಿಲೀಸ್ ಆಯಿತು ಅಥವಾ ರಿಲೀಸ್ ಮಾಡಲಾಯಿತು, ದ ಮೂವಿ ವಾಸ್ ರಿಲೀಸ್ಡ್ ಆನ್ ಡಿಸೆಂಬರ್ 10th ಅಂತ ಹೇಳ್ತೀವಿ. ಅದೇ ರೀತಿ ನಿನ್ನೆ ಯಾವುದೋ ಒಂದು ಸ್ಪೋರ್ಟ್ಸ್ ಇತ್ತು, ಅಲ್ಲಿ ಗೆದ್ದವರಿಗೆ ಬಹುಮಾನವನ್ನು ವಿತರಿಸಲಾಯಿತು ಅಂತ ಹೇಳಬೇಕು. ನಾವು ವಿತರಿಸಿದೆವು, ವಿ ಡಿಸ್ಟ್ರಿಬ್ಯೂಟೆಡ್ ಅಥವಾ ವಿ ಗೇವ್ ದ ಪ್ರೈಸ್ ಅಂತ ಹೇಳ್ತೀವಿ. ಅದೇ ಗೆದ್ದವರಿಗೆ ವಿತರಿಸಲಾಯಿತು, ದ ವಿನ್ನರ್ಸ್ ವರ್ ಗಿವೆನ್ ಪ್ರೈಸಸ್ ಅಂತ ಹೇಳ್ತೀವಲ್ವಾ? ಸೊ ಪ್ಯಾಸಿವ್ ವಾಯ್ಸ್ ನಲ್ಲಿ ಗೆದ್ದವರಿಗೆ ಬಹುಮಾನವನ್ನು ವಿತರಿಸಲಾಯಿತು ಅಂತ ನಾವು ಕನ್ನಡದಲ್ಲೂ ಕೂಡ ಪ್ಯಾಸಿವ್ ವಾಯ್ಸ್ ನ ಬಳಸ್ತೀವಿ ತಾನೆ. ಹಂಗಂದ್ರೆ ಇಂಗ್ಲಿಷ್ ನಲ್ಲೂ ಕೂಡ ನಾವು ಪ್ಯಾಸಿವ್ ವಾಯ್ಸ್ ನ ಬಳಸುವಂತ ಅವಶ್ಯಕತೆ ಇದೆ. ಸೊ ನಾವು ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ clearly how to change an active voice sentence into passive voice sentence with simple examples. So while changing an active voice sentence into passive voice sentence, we should have this table of be verbs. We have present be verbs and past be verbs. We have is, am, are in present tense. We have was, were in past tense. I have made a video on be verbs. You can find the video in description box. So when do we use these be verbs? We use is when the subject is singular in present tense. If the subject is singular in present tense, we use is. If the subject is I in present tense, we use am. If the subject is plural in present tense, plural ಜಾಸ್ತಿ ಇದ್ದರೆ
ಪ್ರೆಸೆಂಟ್ ಟೆನ್ಸ್ನಲ್ಲಿ ಆರ್. ಅದೇ ಇನ್ ಪಾಸ್ಟ್ ಟೆನ್ಸ್ ಇಫ್ ದ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್ ವಾಸ್, ಇಫ್ ದ ಸಬ್ಜೆಕ್ಟ್ ಈಸ್ ಪ್ಲೂರಲ್ ವರ್, if the subject is I in past tense was, right? So like this we use these verbs in our sentences, in our passive voice sentences also. So in addition to these verbs we also have some other verbs like be, being, been. When do we use these verbs? We use be while changing an active voice sentence into passive voice if the sentences have modal verbs like can, could, shall, should, like this. So we use this be if the sentences have can, could, shall, should. If such sentences are converted into passive voice, we have to use be. So when do we use being? Being ಯಾವಾಗ ಯೂಸ್ ಮಾಡ್ತೀವಿ? While changing an active voice sentence into passive voice if the sentences are in continuous tense. ing ಇದ್ದಾಗ, ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ಆ ಟೈಮ್ನಲ್ಲಿ ನಾವು ಈ ಬೀಯಿಂಗ್ ಅನ್ನೋಂಥ ಒಂದು ಬಿ ವರ್ಬ್ನ ಬಳಸ್ತೀವಿ. ವೆನ್ ಡು ವಿ ಯೂಸ್ ಬೀನ್? ವಿ ಯೂಸ್ ಬೀನ್ ವೈಲ್ ಚೇಂಜಿಂಗ್ an active voice sentence into passive voice if the sentences are in perfect tense. ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಈ ಥರ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಬೀನ್ ಯೂಸ್ ಮಾಡ್ತೀವಿ. ಮಾಡಲ್ ಆಕ್ಸಿಲರಿ ವರ್ಬ್ ಇದ್ದಾಗ ಬಿ, ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ಬೀಯಿಂಗ್, ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಬೀನ್, right? So I have also made a video on tenses. You can find it in the description box. So now let us try to learn this passive voice in all the tenses. We shall begin with the present tense first. We have 4 sentences in present tense: simple present, present continuous, present perfect, present perfect continuous, and all these 4 sentences are in active voice. Now let us try to change these sentences into passive voice. So before that, let me tell you that there are certain steps to be followed while changing an active voice sentence into passive voice, and they are very simple steps. Now I am going to take this first sentence and write it in passive voice with the help of these steps. The first step that we have to follow here is to read the sentence. Now let us read this sentence. He writes songs. He writes songs is the sentence. The second step is to break the sentence into subject, verb and object. Let us break it. Subject, verb and object. So what is the subject in this sentence? He. What is the verb in this sentence? Writes. What is the object in this sentence? Songs. So first step is to read the sentence. Second step is to break the sentence into subject, verb and object, and the next step is to identify the tense of the sentence. So how to identify the tense of the sentence? By looking at the verb. If you look at the verb, you can come to know the tense of the sentence. So by looking at this verb, we can come to know that it is in present tense, right? After finding out the tense of the sentence, we have to change the places of subject and object. We have to bring the object into the place of subject, and we have to send the subject into the place of object. And it is very important to note that we have to use the V3 form of the verb given in the sentence. ಯಾವ ವರ್ಬ್ ಇರ್ತದೋ ಅದು ಪ್ರೆಸೆಂಟ್ ಇರಲಿ, ಪಾಸ್ಟ್ ಇರಲಿ, ING ಇರಲಿ, ಅದರ ವರ್ಬ್ 3 ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದಿ ವರ್ಬ್ನ ನಾವು ಬಳಸಬೇಕಾಗ್ತದೆ, ರೈಟ್? ಆ್ಯಂಡ್ ಬಿಫೋರ್ ದಟ್ ಆ ವರ್ಬ್ನ ಬಳಸೋದಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಯೂಸ್ ದ ಬಿ ವರ್ಬ್ಸ್. ಇಲ್ಲಿ ನಾವು ಕೊಟ್ಟಿದ್ದೀವಲ್ಲ ಟೇಬಲ್ಲು, ಈ ಟೇಬಲ್ ಇರುವಂಥ ಬಿ ವರ್ಬ್ಸ್ನ ಬಳಸಬೇಕು ಅಕಾರ್ಡಿಂಗ್ ಟು ದ ಟೆನ್ಸ್ ಅಂಡ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಯಾವುದು ಮತ್ತು ಟೆನ್ಸ್ ಯಾವುದು ಅಂತ ನೋಡಿಕೊಂಡು ನಾವು ಬಿ ವರ್ಬ್ಗಳನ್ನ ಬಳಸಬೇಕಾಗ್ತದೆ. ನಾವು ಲೆಟ್ ಅಸ್ ಬ್ರಿಂಗ್ ದಿಸ್ ಆಬ್ಜೆಕ್ಟ್ ಇನ್ ಟು ದ ಪ್ಲೇಸ್ ಆಫ್ ಸಬ್ಜೆಕ್ಟ್. ಸಾಂಗ್ಸ್ ಅಂತ ಇಲ್ಲಿ ಬರ್ತದೆ. ಸೊ ಸಾಂಗ್ಸ್ ಅಂತ ಬರೆದ್ವಿ. ಸೊ ಈಗ ದಿಸ್ ಸಾಂಗ್ಸ್ ಬಿಕೇಮ್ ಪ್ಲೂರಲ್. ಈಗ ಪ್ಲೂರಲ್ ಆಗಿರೋದ್ರಿಂದ ಪ್ರೆಸೆಂಟ್ ಟೆನ್ಸ್ನಲ್ಲಿರೋದ್ರಿಂದ, ಸೊ ಟೆನ್ಸ್ ಯಾವುದು? ಪ್ರೆಸೆಂಟ್. ಅಂದರೆ ಪ್ರೆಸೆಂಟ್ ಟೆನ್ಸ್ ಬಿ ವರ್ಬ್ಗಳು ಮಾತ್ರ ನೋಡಬೇಕು. ಸೊ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಪ್ರೆಸೆಂಟ್ ಬಿ ವರ್ಬ್ ಯಾವುದಿದೆ? ಈಸ್, ಆಮ್, ಆರ್ ಅನ್ನೋವಂಥ ಬಿ ವರ್ಬ್ಸ್ ಇದ್ದಾವೆ. ಸೊ ಈಸ್, ಆಮ್, ಆರ್ ಅನ್ನೋದ್ರಲ್ಲಿ ಯಾವ್ದು ಬಳಸಬೇಕು? ಸೊ ಇದು ಪ್ಲೂರಲ್ ಆಗಿರೋದ್ರಿಂದ, ಸಾಂಗ್ಸ್ ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ನಾವು ಯಾವ್ದು ಬಳಸಬೇಕು? ಆರ್ ಅಂತ ಬಳಸಬೇಕಾಗ್ತದೆ. ಸಾಂಗ್ಸ್ ಆರ್. ಸೊ ವಾಟ್ ಈಸ್ ದ V3 ಫಾರ್ಮ್ ಆಫ್ ರೈಟ್? ರೈಟ್ಸ್ ಅನ್ನೋಂಥ ವರ್ಬ್ ಇದೆ, ಅದರ V3 ಫಾರ್ಮ್ ಏನು? ರಿಟನ್, ರೈಟ್? ಸಾಂಗ್ಸ್ ಆರ್ ರಿಟನ್ ಬೈ ಹಿಮ್. ಹಿ ಇದ್ರೆ
ಹಿಮ್ ಅನ್ಬೇಕು, ಐ ಇದ್ರೆ ಮೀ ಅನ್ಬೇಕು, ದೇ ಇದ್ರೆ ದೆಮ್ ಅನ್ಬೇಕು, ಶಿ ಇದ್ರೆ ಹರ್ ಅನ್ಬೇಕು. ಸಾಂಗ್ಸ್ ಆರ್ ರಿಟನ್ ಬೈ ಹಿಮ್ ಅಂತ ಸೊ ಆಗ್ತದೆ. ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಯಾವುದು ಸೆಂಟೆನ್ಸು? ಹಿ ಈಸ್ ಕ್ಲೀನಿಂಗ್ ಇಟ್ ಅಂತ ಇದೆ ಅಲ್ವಾ. ಸೊ ವೈಲ್ ಚೇಂಜಿಂಗ್ ಎನ್ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ವಿ ಹ್ಯಾವ್ ಟು ಫಾಲೋ ದ ಸ್ಟೆಪ್ಸ್. ವೆರಿ ಈಸಿ ಸ್ಟೆಪ್ಸ್. ಫಸ್ಟ್ ಸ್ಟೆಪ್ ಏನೋ, ವಿ ಹ್ಯಾವ್ ಟು ರೀಡ್ ದ ಸೆಂಟೆನ್ಸ್. ಲೆಟ್ ಅಸ್ ರೀಡ್ ಇಟ್. ಹಿ ಈಸ್ ಕ್ಲೀನಿಂಗ್ ಇಟ್ ಅನ್ನೋದು ಫಸ್ಟ್ ಸ್ಟೆಪ್ ಆಯ್ತು. ಎರಡನೇ ಸ್ಟೆಪ್ ಏನೋ, ವಿ ಹ್ಯಾವ್ ಟು ಬ್ರೇಕ್ ದ ಸೆಂಟೆನ್ಸ್ ಇಂಟು ಸಬ್ಜೆಕ್ಟ್, ವರ್ಬ್ ಅಂಡ್ ಆಬ್ಜೆಕ್ಟ್. ಲೆಟ್ ಅಸ್ ಬ್ರೇಕ್ ಇಟ್ ಇಂಟು ಸಬ್ಜೆಕ್ಟ್, ವರ್ಬ್. ಈಸ್ ಕ್ಲೀನಿಂಗ್ ಅನ್ನೋದು ವರ್ಬ್ ಆಗುತ್ತೆ, ಇಟ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ ಅಲ್ವಾ. ಸೊ ಈಗ ಇಟ್ ಅನ್ನೋದನ್ನ ಇಲ್ಲಿಗೆ ಫಸ್ಟ್ ಬರೆಯೋಣ, ಇಟ್ ಅಂತ. ಸೊ ಯಾವ ಟೆನ್ಸ್ನಲ್ಲಿದೆ ಇದು? ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಹೇಗೆ ಗೊತ್ತು? ಈಸ್ ಕ್ಲೀನಿಂಗ್ ಅಂತಿದೆ. ವಾಸ್ ಕ್ಲೀನಿಂಗ್ ಇದ್ರೆ ಪಾಸ್ಟ್ ಟೆನ್ಸು, ಕ್ಲೀನ್ಡ್ ಇದ್ರೆ ಪಾಸ್ಟ್ ಟೆನ್ಸು. ಈಸ್ ಕ್ಲೀನಿಂಗ್ ಅಂತ ಇರೋದ್ರಿಂದ ನಮಗೆ ಇದು ಪ್ರೆಸೆಂಟ್ ಟೆನ್ಸು ಅಂತ ನಾವು ಅರ್ಥ ಮಾಡ್ಕೋಬೇಕು. ಪ್ರೆಸೆಂಟ್ ಟೆನ್ಸ್ ಅಂದರೆ ಈಸ್, ಆಮ್, ಆರ್ ಅಂತ ನಾವು ಬಳಸಬೇಕಾಗ್ತದೆ ಆಯಿತಾ. ಸೊ ಇಟ್ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಈಸ್ ಅಂತ ನಾವು ಪ್ರೆಸೆಂಟ್ ಬಿ ವರ್ಬ್ನ ಬಳಸ್ತೀವಿ. ಒಂದು ವೇಳೆ ದೇ ಅಂತಿದ್ದಿದ್ರೆ ಆರ್ ಅಂತ ಆಗ್ತಾ ಇತ್ತು ಅಲ್ವಾ. ಸೊ ಇದು ಪ್ರೆಸೆಂಟ್ ಟೆನ್ಸು ಪ್ಲಸ್ ಸಿಂಗ್ಯುಲರ್ ಆಗಿರೋದ್ರಿಂದ ಈಸ್ ಬಳಸ್ತಾ ಇದ್ದೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ಲಿ ನಾನು ಆವಾಗಲೇ ಹೇಳಿದೆ, ನಾವು ING ಇದ್ದಾಗ ಅಂದರೆ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನಾವು ಯಾವ ಬಿ ವರ್ಬ್ನ ಬಳಸ್ತೀವಿ ಅಂದರೆ ಈ ಬೀಯಿಂಗ್ ಅನ್ನೋವಂಥ ಬಿ ವರ್ಬ್ನ ಬಳಸ್ತೀವಿ. ING ಇದ್ದಾಗ ಅಂದರೆ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ಇದು ಪಾಸ್ಟ್ ಕಂಟಿನ್ಯೂಸ್ ಆಗಿರ್ಬೋದು, ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರ್ಬೋದು, ನಾವು ಈ ಬೀಯಿಂಗ್ ಅಂತ ಬಳಸ್ತೀವಿ. ಈಸ್ ಬಳಸಿ ಜೊತೆಗೆ ನಾವು ಬೀಯಿಂಗ್ ಅಂತ ಒಂದು ಬಿ ವರ್ಬ್ನ ಬಳಸ್ತೀವಿ. ಈಸ್ ಬೀಯಿಂಗ್ ಅಂತ ಹಾಕಿದ್ಮೇಲೆ ಸೊ ಕ್ಲೀನ್ ಅನ್ನೋಂಥ ವರ್ಬ್ನ V3 ಫಾರ್ಮ್ ಏನು? ಕ್ಲೀನ್ಡ್ ಅಂತ ಬಳಸಬೇಕಾಗ್ತದೆ. ಸೊ ಇಟ್ ಈಸ್ ಬೀಯಿಂಗ್ ಕ್ಲೀನ್ಡ್ ಬೈ ಹಿಮ್ ಅಂತ ಹಾಕಬೇಕು. ಬೈ ಹಿಮ್ ಅರ್ಥ ಆಯ್ತಲ್ಲ. ಸೊ ಹಿ ಈಸ್ ಕ್ಲೀನಿಂಗ್ ಇಟ್, ಇಟ್ ಈಸ್ ಬೀಯಿಂಗ್ ಕ್ಲೀನ್ಡ್ ಬೈ ಹಿಮ್ ಅಂತ ನಾವು ಬಳಸ್ತೀವಿ. ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಈ ಸೆಂಟೆನ್ಸ್ ನೋಡಿ, ಇದು ಪರ್ಫೆಕ್ಟ್ ಟೆನ್ಸ್ನಲ್ಲಿದೆ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್. ದೇ ಹ್ಯಾವ್ ಕ್ಲಿಯರ್ಡ್ ದೇರ್ ಡ್ಯೂಸ್. ತಮ್ಮ ಬಾಕಿ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಅಂತ. ದೇ ಹ್ಯಾವ್ ಕ್ಲಿಯರ್ಡ್ ದೇರ್ ಡ್ಯೂಸ್ ಅಂತ. ಸೊ ಫಸ್ಟ್ ಸ್ಟೆಪ್ ಏನೋ, ರೀಡಿಂಗ್ ದ ಸೆಂಟೆನ್ಸ್. ವಿ ಹ್ಯಾವ್ ಆಲ್ರೆಡಿ ರೆಡ್ ದ ಸೆಂಟೆನ್ಸ್. ನೆಕ್ಸ್ಟ್ ಸ್ಟೆಪ್ ಏನೋ, ಬ್ರೇಕಿಂಗ್ ದ ಸೆಂಟೆನ್ಸ್ ಇಂಟು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಯಾವುದು ಇಲ್ಲಿ? ದೇ ಅಂತ ಸಬ್ಜೆಕ್ಟ್ ಆಗ್ತದೆ. ವರ್ಬ್ ಯಾವುದು ಇಲ್ಲಿ? ಹ್ಯಾವ್ ಕ್ಲಿಯರ್ಡ್ ಅನ್ನೋದು ವರ್ಬ್ ಆಗ್ತದೆ. ದೇರ್ ಡ್ಯೂಸ್ ಅನ್ನೋದು ಆಬ್ಜೆಕ್ಟ್ ಆಗ್ತದೆ. ಹೌದಾ? ಸೊ ಈಗ ನೆಕ್ಸ್ಟ್ ಏನೋ, ಟೆನ್ಸ್ನ ಐಡೆಂಟಿಫೈ ಮಾಡಬೇಕು. ಯಾವ ಟೆನ್ಸ್ನಲ್ಲಿದೆ ಇದು? ಕ್ಲಿಯರ್ಡ್ ಅಂತ ನೋಡಿದ್ರೆ ಸಾಕಾಗಲ್ಲ, ಅದರ ಜೊತೆಗಿರುವಂಥ ಹೆಲ್ಪಿಂಗ್ ವರ್ಬನ್ನು ನೋಡಬೇಕಾಗ್ತದೆ. ಹ್ಯಾವ್ ಕ್ಲಿಯರ್ಡ್ ಅಂತಿದೆ. ಸೊ ಹ್ಯಾವ್ ಅನ್ನೋದು ಪ್ರೆಸೆಂಟ್ ಹ್ಯಾವ್ ವರ್ಬ್ ಆಗಿರೋದ್ರಿಂದ ಇದು ಪ್ರೆಸೆಂಟ್ ಟೆನ್ಸು ಅಂತ ಅರ್ಥ ಮಾಡ್ಕೋಬೇಕು. ಪ್ರೆಸೆಂಟ್ ಟೆನ್ಸ್ ಅಂತಂದರೆ ನೋಡಿ, ಈ ವರ್ಬ್ಗಳನ್ನ ನಾವು ಪರ್ಫೆಕ್ಟ್ ಟೆನ್ಸ್ನಲ್ಲಿ ಹಾಕಬಾರ್ದು. ಈ ಬೀನ್ ಅನ್ನೋವಂಥ ಒಂದು ವರ್ಬ್ನ ಹಾಕಬೇಕಾಗ್ತದೆ. ಸೊ ಈಗ ಈ ಒಂದು ಆಬ್ಜೆಕ್ಟ್ನ ಸಬ್ಜೆಕ್ಟ್ ಪ್ಲೇಸ್ಗೆ ಕರ್ಕೊಂಬರೋಣ. ಸೊ ದೇರ್ ಡ್ಯೂಸ್ ಅಂತ ಇದೆ. ಸೊ ದೇರ್ ಡ್ಯೂಸ್ ನೋಡಿ, ದೇರ್ ಡ್ಯೂಸ್ ಅಂತ ಪ್ಲೂರಲ್ ಇದೆ, ಸಿಂಗ್ಯುಲರ್ ಅಲ್ಲ ಅದು. ಸೊ ಪ್ಲೂರಲ್ ಇರೋದ್ರಿಂದ ನಾವಿಲ್ಲಿ ಈ ಬಿ ವರ್ಬ್ಗಳನ್ನ ಬಳಸಬಾರ್ದು. ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ನಾವು ಬೀನ್ ಹಾಕಬೇಕಾಗಿರೋವಂಥ ಅವಶ್ಯಕತೆ ಇರೋದ್ರಿಂದ, ಬೀನ್ ಹಾಕುವಂಥ ಅವಶ್ಯಕತೆ ಇರೋದ್ರಿಂದ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಹ್ಯಾವ್ ವರ್ಬ್ಗಳನ್ನ ಬಳಸಬೇಕು. ಹ್ಯಾವ್, ಹ್ಯಾಸ್, ಹ್ಯಾಡ್ ಅನ್ನೋವಂಥದ್ದು ಬಳಸಬೇಕು. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ, ಪ್ಲೂರಲ್ ಆಗಿರೋದ್ರಿಂದ ಹ್ಯಾವ್ ಅಂತ ಬಳಸ್ತೆ. ಒಂದು ವೇಳೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಸಿಂಗ್ಯುಲರ್ ಇದ್ದಿದ್ರೆ ಹ್ಯಾಸ್ ಅಂತ ಬಳಸ್ತಾ ಇದೆ. ಅದೇ ಪಾಸ್ಟ್ ಟೆನ್ಸ್ ಆಗಿದ್ರೆ ಹ್ಯಾಡ್ ಅಂತ ಬಳಸ್ತಾ ಇದ್ವಿ. ಸೊ ಇದು ಈಗ ಪ್ರೆಸೆಂಟ್ ಟೆನ್ಸು ಪ್ಲಸ್ ಪ್ಲೂರಲ್ ಆಗಿರೋದ್ರಿಂದ ಹ್ಯಾವ್ ಅಂತ ಬಳಸಿದ್ವಿ. ದೇರ್ ಡ್ಯೂಸ್ ಹ್ಯಾವ್ ಬೀನ್ ಅನ್ನುವಂಥ ಒಂದು ಬಿ ವರ್ಬ್ ಆಗಬೇಕು. ಯಾವಾಗ? ಈ ಥರ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ. ದೇರ್ ಡ್ಯೂಸ್ ಹ್ಯಾವ್ ಬೀನ್ ಕ್ಲಿಯರ್ಡ್. ವಾಟ್ ಈಸ್ ದ V3 ಫಾರ್ಮ್? ಆಲ್ರೆಡಿ ಅವರೇ ಕ್ಲಿಯರ್ಡ್ ಅಂತ V3 ಫಾರ್ಮ್ನಲ್ಲೇ ಬರೆದಿದ್ದಾರೆ. ಕ್ಲಿಯರ್ಡ್ ಬೈ ದೆಮ್ ಅಂತ ನಾವು ಬಳಸ್ತೀವಿ. ರೈಟ್? ಸೊ ಲಾಸ್ಟ್ ಸೆಂಟೆನ್ಸ್ ನೋಡಿ, ಶಿ ಹ್ಯಾಸ್ ಬೀನ್ ಡೂಯಿಂಗ್ ಹರ್ ಹೋಮ್ವರ್ಕ್ ಅಂತಿದೆಯಲ್ಲ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಯಾವುದೇ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲಿ, ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲಿ ನಾವು ಪ್ಯಾಸಿವ್ ವಾಯ್ಸ್ನ ಮಾಡೋಕ್ಕೆ ಆಗಲ್ಲ. ವಿ ಕೆನಾಟ್ ಡೂ ಪ್ಯಾಸಿವ್ ವಾಯ್ಸ್ ವೆನ್ ದ ಸೆಂಟೆನ್ಸಸ್ ಆರ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಈ ಥರ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ದಾಗ ನಾವು ಪ್ಯಾಸಿವ್ ವಾಯ್ಸ್ನ ಮಾಡೋಕ್ಕೆ ಆಗಲ್ಲ. ಸೊ ನಾವು ವಿ ಹ್ಯಾವ್ ಲರ್ನ್ಡ್ ಹೌ ಟು ಚೇಂಜ್ ಅನ್ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಇನ್ ಪ್ರೆಸೆಂಟ್ ಟೆನ್ಸ್.
ಈಗ ಲೆಟ್ ಅಸ್ ಟೇಕ್ ಪಾಸ್ಟ್ ಟೆನ್ಸ್ ಸೆಂಟೆನ್ಸಸ್. ಪಾಸ್ಟ್ ಟೆನ್ಸ್ ಸೆಂಟೆನ್ಸಸ್ಗಳನ್ನ ತಗೊಳ್ಳೋಣ. ಸೊ ಅವುಗಳನ್ನ ಹೇಗೆ ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಸೊ ನಾವು ವಿ ಹ್ಯಾವ್ ಸಮ್ ಪಾಸ್ಟ್ ಟೆನ್ಸ್ ಸೆಂಟೆನ್ಸಸ್. ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಪಾಸ್ಟ್ ಟೆನ್ಸ್ ಮೀನ್ಸ್ ಪಾಸ್ಟ್ ಬಿ ವರ್ಬ್ಸ್, ರೈಟ್? ಸೊ ಈಗ ಫಸ್ಟ್ ಸೆಂಟೆನ್ಸ್ ನೋಡೋಣ. ದೇ ಲಾಕ್ಡ್ ಇಟ್ ಅಂತ ಇದೆ. ಸೊ ವಾಟ್ ಈಸ್ ದ ಫಸ್ಟ್ ಸ್ಟೆಪ್? ನಮ್ಮ ಪ್ರಕಾರ ಸ್ಟೆಪ್ಸ್ ಏನೋ? ಫಸ್ಟ್ ರೀಡಿಂಗ್ ದ ಸೆಂಟೆನ್ಸ್. ಸೆಕೆಂಡ್ ಸ್ಟೆಪ್ ಏನು? ಬ್ರೇಕಿಂಗ್ ದ ಸೆಂಟೆನ್ಸ್ ಇಂಟು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಯಾವುದು? ದೇ. ವರ್ಬ್ ಯಾವುದು? ಲಾಕ್ಡ್. ಆಬ್ಜೆಕ್ಟ್ ಯಾವುದು? ಇಟ್. ಅವರು ಅದನ್ನ ಲಾಕ್ ಮಾಡಿದ್ರು ಅಂತ ಅರ್ಥ, ರೈಟ್? ಅದನ್ನ ಲಾಕ್ ಮಾಡಿದ್ರು ಅಂತ. ಸೊ ಈಗ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಸ್ಟೆಪ್ ಇಸ್ ಟು ಫೈಂಡ್ ಔಟ್ ದ ಟೆನ್ಸ್ ಆಫ್ ದಿ ಸೆಂಟೆನ್ಸ್. ನಾವು ಯಾವ ಟೆನ್ಸ್ ನಲ್ಲಿ ಇದೆ ಸೆಂಟೆನ್ಸ್ ಅಂತ ಫೈಂಡ್ ಔಟ್ ಮಾಡಬೇಕು ಅಂತ. ಇದು ಪಾಸ್ಟ್ ಟೆನ್ಸ್ ನಲ್ಲಿ ಇದೆ ಅಂತ ಅರ್ಥ ಆಗ್ತದೆ. ಸೊ ಹೇಗೆ ಗೊತ್ತಾಗುತ್ತೆ? ವೆನ್ ಯು ಲುಕ್ ಅಟ್ ದಿ ವರ್ಬ್ನ ನೋಡಿದಾಗ ನಿಮಗೆ ಇದು ಪಾಸ್ಟ್ ಟೆನ್ಸ್ ಅಂತ ಅನಿಸ್ತದೆ. ಸೊ ಈಗ ಯಾವ ವರ್ಬ್ಗಳು? ಪಾಸ್ಟ್ ಬಿ ವರ್ಬ್ಗಳನ್ನ ಬಳಸಬೇಕಾಗ್ತದೆ. ಸೊ ನೆಕ್ಸ್ಟ್ ಏನೋ? ಈ ಒಂದು ವರ್ಬ್ನ ವರ್ಬ್ 3 V3 ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದಿ ವರ್ಬ್ನ ಬಳಸಬೇಕಾಗ್ತದೆ. ಸೊ ಈಗ ಇದನ್ನ ಬರ್ಕೊಳ್ಳೋಣ. ಇಟ್ ಅಂತ ಬರ್ಕೊಳ್ಳೋಣ. ಇಟ್. ಸೊ ಇದು ಯಾವ ಟೆನ್ಸು? ಪಾಸ್ಟ್ ಟೆನ್ಸ್, ರೈಟ್? ಪಾಸ್ಟ್ ಟೆನ್ಸ್ ಅಂದ್ರೆ ವಾಸ್, ವರ್ ಅಂತ ಎರಡು ಬಿ ವರ್ಬ್ಸ್ ಇದಾವೆ. ವಾಸ್ ಹಾಕ್ಬೇಕಾ ವರ್ ಹಾಕ್ಬೇಕಾ? ಯಾವ್ದು ಹಾಕ್ಬೇಕು ಅಂದ್ರೆ ಇಟ್ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ವಾಸ್ ಹಾಕ್ಬೇಕು. ಒಂದು ವೇಳೆ ದೇ ಲಾಕ್ಡ್ ದೆಮ್ ಅಂತಿದ್ದಿದ್ರೆ ದೆಮ್ ಅನ್ನೋದು ಇಲ್ಲಿಗೆ ಬಂದಾಗ ದೇ ಆಗೋದು, ರೈಟ್? ಸೊ ಇದು ದೇ ಅನ್ನೋದು ಆಬ್ಜೆಕ್ಟ್ ಪ್ಲೇಸ್ಗೆ ಹೋದ್ರೆ ದೆಮ್ ಆಗತ್ತೆ. ಅದೇ ದೆಮ್ ಅನ್ನೋಂಥ ಆಬ್ಜೆಕ್ಟ್ ಸಬ್ಜೆಕ್ಟ್ ಪ್ಲೇಸ್ಗೆ ಹೋದ್ರೆ ದೇ ಆಗತ್ತೆ. ದೇ ಅಂತಿದ್ದಿದ್ರೆ ಒಂದು ವೇಳೆ ದೇ ವರ್ ಆಗೋದು, ಹೌದಲ್ವಾ? ಸ್ಟೂಡೆಂಟ್ಸ್ ಅಂತಿದ್ದಿದ್ರೆ ಸ್ಟೂಡೆಂಟ್ಸ್ ವರ್ ಆಗೋದು. ಇದು ಇಟ್ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ವಾಸ್ ಅಂತ ಬಳಸ್ತೀವಿ, ರೈಟ್? ಸೊ ಇಟ್ ವಾಸ್, ವಾಟ್ ಈಸ್ ದ V3 ಫಾರ್ಮ್? ಲಾಕ್ಡ್. ಇಟ್ ವಾಸ್ ಲಾಕ್ಡ್ ಬೈ ದೆಮ್ ಅಂತ ನಾವು ಬಳಸ್ತೀವಿ. ವೆರಿ ಸಿಂಪಲ್. ಸೊ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಐ ವಾಸ್ ಚಾರ್ಜಿಂಗ್ ಮೈ ಫೋನ್ ಅಂತ ಇದೆ. ಈಗ ಫಸ್ಟ್ ಸ್ಟೆಪ್ ಓದಿದ್ದಾಯ್ತು. ಎರಡನೇ ಸ್ಟೆಪ್ ಏನು? ಬ್ರೇಕಿಂಗ್ ದಿ ಸೆಂಟೆನ್ಸ್ ಇಂಟು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಯಾವುದು? ಐ. ವರ್ಬ್ ಯಾವುದು? ವಾಸ್ ಚಾರ್ಜಿಂಗ್. ಮೈ ಫೋನ್ ಅನ್ನೋದೇನೋ ಆಬ್ಜೆಕ್ಟ್, ರೈಟ್? ಸೊ ಈಗ ನೆಕ್ಸ್ಟ್ ಏನು? ಟೆನ್ಸ್ ನೋಡೋದು. ಯಾವ ಟೆನ್ಸ್ ಅಲ್ಲಿ ಇದೆ ಇದು? ಚಾರ್ಜಿಂಗ್ ಅನ್ನೋಂಥ ವರ್ಬನ್ನು ನೋಡಿದ್ರೆ ಸಾಕಾಗಲ್ಲ, ಬಿ ವರ್ಬ್ನು ನೋಡಬೇಕು. ವಾಸ್ ಚಾರ್ಜಿಂಗ್ ಅಂತಿರೋದ್ರಿಂದ ಇದು ಪಾಸ್ಟ್ ಟೆನ್ಸು ಅಂತ ಅರ್ಥ ಆಗ್ತದೆ, ರೈಟ್? ಸೊ ನೆಕ್ಸ್ಟ್ ಏನು? ಇದರ V3 ಫಾರ್ಮ್ ಬಳಸಬೇಕು. ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಇಲ್ಲಿ ING ಇರೋದ್ರಿಂದ ನಾವು ಬೀಯಿಂಗ್ ಅನ್ನುವಂಥ ಬಿ ವರ್ಬ್ನ ಬಳಸಬೇಕಾಗ್ತದೆ. ಬಿ ವರ್ಬ್ ಜೊತೆಗೆ ಅದು ಇನ್ನೊಂದು ಬಿ ವರ್ಬ್ ಆಗಿರುವಂಥ ಬೀಯಿಂಗ್ ಅನ್ನೋದನ್ನ ಬಳಸಬೇಕು. ಈಗ ಈ ಆಬ್ಜೆಕ್ಟ್ನ ಈ ಕಡೆ ಕರ್ಕೊಂಬನ್ನಿ. ಮೈ ಫೋನ್ ಈಗ ಇದು ಸಿಂಗ್ಯುಲರ್ ಪ್ಲೂರಲ್ಲ? ಸಿಂಗ್ಯುಲರ್. ಟೆನ್ಸ್ ಯಾವುದು? ಪಾಸ್ಟ್ ಟೆನ್ಸ್. ಮೈ ಫೋನ್ ಪಾಸ್ಟ್ ಟೆನ್ಸ್ ನಲ್ಲಿ ವಾಸ್ ವರ್ ಇದೆ. ಸಿಂಗ್ಯುಲರ್ ಇದ್ದಾಗ ವಾಸ್, ಪ್ಲೂರಲ್ ಇದ್ದಾಗ ವರ್ ಅಲ್ವಾ? ಇದು ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್. ಮೈ ಫೋನ್ ವಾಸ್ ಚಾರ್ಜಿಂಗ್ ಅಂತ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ, ಅಂದ್ರೆ ING ಇರೋದ್ರಿಂದ ರಿಮೆಂಬರ್ ವಿ ಹ್ಯಾವ್ ಟು ಯೂಸ್ ಬೀಯಿಂಗ್ ಅಂತ ಯೂಸ್ ಮಾಡಬೇಕು, ರೈಟ್? ಸೊ ಮೈ ಫೋನ್ ವಾಸ್ ಬೀಯಿಂಗ್. V3 ಫಾರ್ಮ್ ಏನು? ಚಾರ್ಜಿಂಗ್ಗೆ ಚಾರ್ಜ್ಡ್. ಮೈ ಫೋನ್ ವಾಸ್ ಬೀಯಿಂಗ್ ಚಾರ್ಜ್ಡ್, ರೈಟ್? ಸೊ ಚಾರ್ಜ್ಡ್ ಬೈ ಮೀ ಅಂತ ಹಾಕ್ಬೋದು, ಅದು ಹಾಕಿಲ್ಲ ಅಂದ್ರೂ ನಡೀತದೆ. ಮೈ ಫೋನ್ ವಾಸ್ ಬೀಯಿಂಗ್ ಚಾರ್ಜ್ಡ್. ನನ್ನ ಫೋನು ಚಾರ್ಜ್ ಆಗ್ತಾ ಇತ್ತು ಅಂತೀವಿ. ನಾನು ನನ್ನ ಫೋನ್ನ ಚಾರ್ಜ್ ಮಾಡ್ತಾ ಇದೆ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ನನ್ನ ಫೋನ್ ಚಾರ್ಜ್ ಆಗ್ತಾ ಇತ್ತು ಅಂತ ಹೇಳ್ತಾರೆ, ಹೌದಾ? ಅದು ಪ್ಯಾಸಿವ್ ವಾಯ್ಸ್ನಲ್ಲಿ ಹೇಳುವಂಥ ಅವಶ್ಯಕತೆ ಇದೆ. ಮೈ ಫೋನ್ ವಾಸ್ ಬೀಯಿಂಗ್ ಚಾರ್ಜ್ಡ್ ಅನ್ಬೇಕು. ಫೋನ್ ಚಾರ್ಜ್ ಆಗ್ತಾ ಇದೆ ಅಂದರೆ ಪ್ರೆಸೆಂಟ್ ಟೆನ್ಸ್ ಅಂದರೆ ಇದೆ. ಮೈ ಫೋನ್ ಈಸ್ ಬೀಯಿಂಗ್ ಚಾರ್ಜ್ಡ್ ಅಂತ ಹೇಳಬೇಕು. ಚಾರ್ಜ್ ಆಗ್ತಾ ಇತ್ತು, ವಾಸ್ ಬೀಯಿಂಗ್ ಚಾರ್ಜ್ಡ್ ಅಂತ. ಸೊ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಇದು ಪರ್ಫೆಕ್ಟ್ ಟೆನ್ಸ್, ರೈಟ್? ರಾಮು ಹ್ಯಾಡ್ ರಿಟರ್ನ್ ಎ ಲೆಟರ್. ರಾಮು ಒಂದು ಪತ್ರ ಬರೆದಿದ್ದ. ಸೊ ಪರ್ಫೆಕ್ಟ್ ಟೆನ್ಸ್ ಇದೆ. ಯಾವ ಪರ್ಫೆಕ್ಟ್ ಟೆನ್ಸ್ ಇದೆ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ನಾವು ನೆನ್ಪಿಟ್ಕೋಬೇಕು, ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಬೀನ್ ಹಾಕಬೇಕು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಬೀನ್ ಹಾಕಬೇಕು. ಬೀನ್ ಇದೆ ಅಂತಂದರೆ ಹ್ಯಾವ್ ವರ್ಬ್ ಇರಬೇಕು. ಹ್ಯಾವ್ ವರ್ಬ್ ಅಂತಂದರೆ ಹ್ಯಾಸ್, ಹ್ಯಾವ್, ಹ್ಯಾಡ್ ಅಂತ. ಹ್ಯಾಸ್, ಹ್ಯಾವ್, ಹ್ಯಾಡ್. ಇದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ನಾವು ಹ್ಯಾಡ್ ಅನ್ನೋಂಥ ಒಂದು ಹ್ಯಾವ್ ವರ್ಬ್ ಹಾಕಬೇಕು, ರೈಟ್? ಸೊ ಈಗ ಸಬ್ಜೆಕ್ಟ್ ರಾಮು, ಹ್ಯಾಡ್ ರಿಟರ್ನ್ ಅನ್ನೋದು ವರ್ಬು, ಎ ಲೆಟರ್ ಅನ್ನೋದು ಆಬ್ಜೆಕ್ಟ್. ಈ ಆಬ್ಜೆಕ್ಟ್ನ ಈ ಕಡೆ ಕರ್ಕೊಂಬನ್ನಿ. ಎ
ಲೆಟರ್ ಎ ಲೆಟರ್ ಅಂತ ನಾವು ಬರೆದ್ವಿ. ಆಯಿತು. ನೆಕ್ಸ್ಟ್ ಯಾವ್ದು ಬರೀಬೇಕು? ಪರ್ಫೆಕ್ಟ್ ಟೆನ್ಸ್ನಲ್ಲಿ ನೆನ್ಪಿಟ್ಕೋಬೇಕು, ಸಬ್ಜೆಕ್ಟ್ ಆದಮೇಲೆ ಬಿ ವರ್ಬ್ ಬರಿಬಾರ್ದು, ಹ್ಯಾವ್ ವರ್ಬ್ ಬರಿಬೇಕು. ಹ್ಯಾವ್ ವರ್ಬು ಇದು ಸಿಂಗುಲರ್ ಇದೆ ಆಯಿತಾ, ಅದು ಸೆಂಟೆನ್ಸು ಪಾಸ್ಟ್ ಟೆನ್ಸ್ನಲ್ಲಿದೆ. ಸಿಂಗುಲರ್ ಇದ್ದಾಗ ಪಾಸ್ಟ್ ಟೆನ್ಸ್ನಲ್ಲಿ ಸಿಂಗುಲರ್ ಆರು, ಇಲ್ಲಿ ಪ್ಲೂರಲ್ ಆರು, ಇಲ್ಲಿ ಹ್ಯಾವ್ ವರ್ಬ್ಗಳು ಪಾಸ್ಟ್ ಟೆನ್ಸ್ನಲ್ಲಿ ಇದ್ದಾಗ ಹ್ಯಾಡ್ ಅಂತ ಬರಿತೀವಿ. ಒಂದು ವೇಳೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಆಗಿದ್ದಿದ್ದರೆ, ಇದೇನಾದರೂ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದ್ದಿದ್ರೆ ಹ್ಯಾಸ್ ಆಗೋದು, ಪಾಸ್ಟ್ ಟೆನ್ಸ್ ಇಲ್ಲಿರೋದ್ರಿಂದ ಹ್ಯಾಡ್ ಅಂತ ಬಳಸಬೇಕಾಗ್ತದೆ. ಎ ಲೆಟರ್ ಹ್ಯಾಡ್ ಬೀನ್ ಅನ್ನುವಂಥ ಬಿ ವರ್ಬ್ನ ಹಾಕಬೇಕು ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ. ಇದು ಪರ್ಫೆಕ್ಟ್ ಟೆನ್ಸು, ಪಾಸ್ಟ್ ಪರ್ಫೆಕ್ಟ್ ಆಗಿರೋದ್ರಿಂದ ಹ್ಯಾಡ್ ಬೀನ್ ಆಗ್ತಾ ಇದ್ವಿ, ಪ್ರೆಸೆಂಟ್ ಪರ್ಫೆಕ್ಟ್ ಆಗಿದ್ರೆ ಹ್ಯಾಸ್ ಬೀನ್ ಆಗ್ತಾ ಇದ್ವಿ. ಎ ಲೆಟರ್ ಹ್ಯಾಡ್ ಬೀನ್ ಅಂತ ಹಾಕಬೇಕು. ಎ ಲೆಟರ್ ಹ್ಯಾಡ್ ಬೀನ್ V3 ಫಾರ್ಮ್ ಇದೆ, ಅದನ್ನೇ ನಾವು ಬರಿಬೇಕು. ಎ ಲೆಟರ್ ಹ್ಯಾಡ್ ಬೀನ್ ರಿಟರ್ನ್ ಬೈ ರಾಮು ಅಂತ ನಾವು ಬಳಸ್ತೀವಿ. ಸೊ ಲಾಸ್ಟ್ ಸೆಂಟೆನ್ಸು ಪವಿತ್ರ ಹ್ಯಾಡ್ ಬೀನ್ ಸಿಂಗಿಂಗ್ ಅಂತ ಇದೆ. ಸೊ ಕಂಟಿನ್ಯೂಸ್ ಟೆನ್ಸ್ ಇದೆ. ಯಾವ ಕಂಟಿನ್ಯೂಸು? ಪರ್ಫೆಕ್ಟ್ ಕಂಟಿನ್ಯೂಸ್. ಯಾವ ಪರ್ಫೆಕ್ಟು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ನಾವು ಆಕ್ಟಿವ್ ವಾಯ್ಸ್ ಸೆಂಟೆನ್ಸಸ್ನ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋಕ್ಕೆ ಆಗಲ್ಲ, ರೈಟ್? ಸೊ ಈ ಎಲ್ಲ ಸೆಂಟೆನ್ಸ್ಗಳನ್ನು ನಾವು ಪಾಸ್ಟ್ ಟೆನ್ಸ್ನಲ್ಲಿರುವಂಥ ಸೆಂಟೆನ್ಸ್ಗಳನ್ನ ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ವಿ, ರೈಟ್? ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟೆನ್ಸ್, ದಟ್ ಈಸ್ ಫ್ಯೂಚರ್ ಟೆನ್ಸ್. ಸೊ ಈಗ ಫ್ಯೂಚರ್ ಟೆನ್ಸ್ನಲ್ಲಿರುವಂಥ ಆಕ್ಟಿವ್ ವಾಯ್ಸ್ ಸೆಂಟೆನ್ಸಸ್ನ ಪ್ಯಾಸಿವ್ ವಾಯ್ಸ್ಗೆ ಹೇಗೆ ಚೇಂಜ್ ಮಾಡೋದು ಅಂತ ಟ್ರೈ ಮಾಡೋಣ. ಸೊ ದ ಫಸ್ಟ್ ಸೆಂಟೆನ್ಸ್ ಹಿ ವಿಲ್ ಕ್ಲೀನ್ ಇಟ್ ಅಂತ ಇದೆ. ಸೊ ಫಸ್ಟ್ ಸ್ಟೆಪ್ ಏನೋ ರೀಡಿಂಗ್, ಸೆಕೆಂಡ್ ಸ್ಟೆಪ್ ಏನೋ ಬ್ರೇಕಿಂಗ್ ದ ಸೆಂಟೆನ್ಸ್ ಇಂಟು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಹಿ ಸಬ್ಜೆಕ್ಟ್, ವಿಲ್ ಕ್ಲೀನ್ ವರ್ಬ್ ಆಬ್ಜೆಕ್ಟ್ ಇಟ್, ರೈಟ್? ನೆಕ್ಸ್ಟ್ ಸ್ಟೆಪ್ ಏನೋ ಟೆನ್ಸ್ ಐಡೆಂಟಿಫೈ ಮಾಡೋದು. ಬಟ್ ಇಲ್ಲಿ ಟೆನ್ಸ್ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಬಿಕಾಸ್ ಮಾಡಲ್ ಆಕ್ಸಿಲರಿ ವರ್ಬ್ ಇದೆ. ಮಾಡಲ್ ಆಕ್ಸಿಲರಿ ವರ್ಬ್ಸು ಟೆನ್ಸ್ ಇರಲ್ಲ, ರೈಟ್? ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ V3 ಫಾರ್ಮ್ ಬರೀಬೇಕು. ಸೊ ಈಗ ಇಟ್ ಅನ್ನೋಂಥ ಒಂದು ಆಬ್ಜೆಕ್ಟ್ನ ಸಬ್ಜೆಕ್ಟ್ ಪ್ಲೇಸಲ್ಲಿ ಬರೆಯೋಣ. ಇಟ್ ಅಂತ ನೆನಪಿಟ್ಟುಕೊಳ್ಳಿ. ಮಾಡಲ್ ವರ್ಬ್ಸು ವಿಲ್, ವುಡ್, ಕ್ಯಾನ್, ಕುಡ್, ಶಲ್, ಶುಡ್ ಇದ್ದಾಗ ಈ ಬಿ ವರ್ಬ್ಸ್ ಹಾಕೋಕ್ಕಲ್ಲ, ಬಿ ಅನ್ನೋಂಥ ಬಿ ವರ್ಬ್ ಹಾಕಬೇಕು. ರಿಮೆಂಬರ್, ಬಿ ಅನ್ನೋಂಥ ಬಿ ವರ್ಬೇ ಹಾಕಬೇಕು. ಇಟ್ ಯಾವಾಗ ಬಿ ಹಾಕಬೇಕು? ಈ ಒಂದು ಮಾಡಲ್ ವರ್ಬ್ನ ಹಾಕಿದ ಮೇಲೆ ಹಾಕಬೇಕು. ಇಟ್ ವಿಲ್ ಬಿ, ವಾಟ್ ಈಸ್ ದ V3 ಫಾರ್ಮ್ ಆಫ್ ಕ್ಲೀನ್? ಕ್ಲೀನ್ಡ್. ಇಟ್ ವಿಲ್ ಬಿ ಕ್ಲೀನ್ಡ್ ಬೈ ಹಿಮ್ ಅಂತ ನಾವು ಬರಿಬೇಕಾಗ್ತದೆ. ಹಿ ವಿಲ್ ಕ್ಲೀನ್ ಇಟ್, ಇಟ್ ವಿಲ್ ಬಿ ಕ್ಲೀನ್ಡ್ ಬೈ ಹಿಮ್. ಫಸ್ಟು ಆಬ್ಜೆಕ್ಟ್ ಇಟ್ ಹಾಕಬೇಕು, ದೆನ್ ಅದೇ ಮಾಡಲ್ ವರ್ಬ್, ವಿಲ್ ಇದ್ರೆ ವಿಲ್ಲು, ಕ್ಯಾನ್ ಇದ್ರೆ ಕ್ಯಾನು, ವುಡ್ ಇದ್ರೆ ವುಡ್ಡು, ಶುಡ್ ಇದ್ರೆ ಶುಡ್. ಇಟ್ ವಿಲ್ ಬಿ, ನೆಕ್ಸ್ಟ್ ಬಿ ಹಾಕಬೇಕು. ಆಮೇಲೆ V3 ಫಾರ್ಮ್, ಏನು ವರ್ಬ್ ಕೊಟ್ಟಿರ್ತಾರೋ ಆ ವರ್ಬ್ನ V3 ಫಾರ್ಮ್ ಹಾಕಬೇಕು. ಬೈ ಹಿಮ್, ಬೈ ದೆಮ್, ಬೈ ರವಿ, ಬೈ ನವೀನ್ ಅಂತ ಹಾಕಬೇಕಾಗ್ತದೆ. ನೆಕ್ಸ್ಟ್ ನೋಡಿ, ಫ್ಯೂಚರ್ ಕಂಟಿನ್ಯೂಸ್ ಇದೆ. ಹಿ ವಿಲ್ ಬಿ ಕ್ಲೀನಿಂಗ್ ಇಟ್ ಅಂತ. ಸೊ ಈ ಫ್ಯೂಚರ್ ಕಂಟಿನ್ಯೂಸ್ ಇದ್ದಾಗ ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋಕ್ಕೆ ಆಗಲ್ಲ, ರೈಟ್? ರಿಮೆಂಬರ್, ವೆನೆವರ್ ಯು ಹ್ಯಾವ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಇನ್ ಆಕ್ಟಿವ್ ವಾಯ್ಸ್, ವಿ ಕೆನಾಟ್ ಚೇಂಜ್ ಸಚ್ ಸೆಂಟೆನ್ಸಸ್ ಇಂಟು ಪ್ಯಾಸಿವ್ ವಾಯ್ಸ್. ನೆಕ್ಸ್ಟ್ ನೋಡಿ, ಹಿ ವಿಲ್ ಹ್ಯಾವ್ ಕ್ಲೀನ್ಡ್ ಇಟ್ ಅಂತ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇದೆ. ಫ್ಯೂಚರ್ ಪರ್ಫೆಕ್ಟ್ ಅಂದಾಗ ಏನು ಮಾಡಬೇಕು? ಬೀನ್ ಅಂತ ಹಾಕಬೇಕು. ಬೀನ್ ಹಾಕಬೇಕು. ಬೀನ್ ಹಾಕಿದೀವಿ ಅಂದರೆ ಹ್ಯಾವ್ ಇರಬೇಕು, ರೈಟ್? ಹ್ಯಾವ್ ಇರಬೇಕು. ಹ್ಯಾವ್ ಬೀನ್ ಅಂತ ಬಳಸಬೇಕಾಗ್ತದೆ. ಈಗ ಯಾವುದು ಸಬ್ಜೆಕ್ಟು? ಹಿ. ವರ್ಬ್ ಯಾವುದು? ವಿಲ್ ಹ್ಯಾವ್ ಕ್ಲೀನ್ಡ್ ಅನ್ನೋದು ಎಂಟೈರ್ ಫ್ರೇಸು ವರ್ಬ್ ಆಗತ್ತೆ. ಆಬ್ಜೆಕ್ಟ್ ಏನು? ಇಟ್, ರೈಟ್? ಇಟ್ ಅಂತ ಬಳಸ್ತೀವಿ. ಇದು ಮಾಡಲ್ ಆಕ್ಸಿಲರಿ ವರ್ಬ್ನ ಹಾಕಬೇಕು. ಇಟ್ ವಿಲ್ ಅಂತ. ವಿಲ್ ಆದಮೇಲೆ ಹ್ಯಾವ್ ಬೀನ್ ಅಂತ ಹಾಕಬೇಕಾಗ್ತದೆ. ಹ್ಯಾಸ್ ಬೀನ್ ಹಾಕಬಾರ್ದು, ಹ್ಯಾವ್ ಬೀನ್. ಇಟ್ ಇದೆಯಲ್ವಾ, ಹ್ಯಾಸ್ ಹಾಕ್ಬೇಕು. ನೋ 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 ಮಾಡಲ್ ಬಂದ ಮೇಲೆ, ಮಾಡಲ್ ವರ್ಬ್ ಬಂದ ಮೇಲೆ ಬೇಸ್ ಫಾರ್ಮೇ ಹಾಕಬೇಕು. ಹ್ಯಾವ್, ಹ್ಯಾಸ್, ಹ್ಯಾಡ್ ಅನ್ನೋದು ಹ್ಯಾವ್ ಅನ್ನೋದರ ಫ್ಯಾಮಿಲಿ ಮೆಂಬರ್ಸ್, ರೈಟ್? ಹ್ಯಾವ್ ಅನ್ನೋದು ಬೇಸ್ ಫಾರ್ಮ್. ಇಟ್ ವಿಲ್ ಹ್ಯಾವ್ ಬೀನ್, ಇಟ್ ವಿಲ್ ಹ್ಯಾವ್ ಬೀನ್ ಕ್ಲೀನ್ಡ್ ಬೈ ಹಿಮ್ ಅಂತ ಬರಿತೀವಿ, ರೈಟ್? ಲಾಸ್ಟ್ ನೋಡಿ, ಹಿ ವಿಲ್ ಹ್ಯಾವ್ ಬೀನ್ ಕ್ಲೀನಿಂಗ್ ಇಟ್ ಅಂತ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರ್ತದಲ್ವಾ, ಆಗ ಕೂಡ ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋಕ್ಕೆ ಆಗಲ್ಲ. ಸೊ ದಿಸ್ ಈಸ್ ಆಲ್ how we can change an active voice into passive voice in all the tenses. Now we will have some more examples to understand it well. So here we have 3 sentences. 1 is, I am going to school. 2 is, he is going to school. 3 is, he is going to school.
right, with some modal auxiliary verbs. The first sentence, they should do it. So ಇಲ್ಲಿ subject ಯಾವುದು they, verb ಯಾವುದು should do, object ಯಾವುದು it. ಸೊ ಮಾಡಲ್ ವರ್ಬ್ ಇರೋದ್ರಿಂದ ನಾವು ಯಾವ್ದು ಹಾಕಬೇಕು, ಬಿ ಅನ್ನೋಂಥ ಬಿ ವರ್ಬ್ ಹಾಕಬೇಕು. ಎಲ್ಲ ಒಂದು ಸೆಂಟೆನ್ಸ್ಗಳಲ್ಲೂ ಕೂಡ ಈ 3 ಸೆಂಟೆನ್ಸಲ್ಲೂ ಬಿನೇ ಹಾಕಬೇಕು. ಆಬ್ಜೆಕ್ಟ್ ಏನೋ ಇಟ್, ಸೊ ಇಟ್ ಬರ್ಕೋಬೇಕು. ಇಟ್ ಅಂತ ಯಾವ ಮಾಡಲ್ ಆಕ್ಸಿಲರಿ ವರ್ಬ್ ಇದೆ, ಶುಡ್ ಇದೆ, ಸೊ ಅದೇ ವರ್ಬ್ನ ಹಾಕಬೇಕು. ಇಟ್ ಶುಡ್ ಅಂತ. ನೆಕ್ಸ್ಟ್ ಏನು ಹಾಕಬೇಕು, ಬಿ ಹಾಕಬೇಕು. ಮಾಡಲ್ ಆದಮೇಲೆ ಬಿ ಹಾಕಬೇಕು. ಇಟ್ ಶುಡ್. V3 ಫಾರ್ಮ್ ಏನು, ಡೂಗೆ ಡನ್. ಇಟ್ ಶುಡ್ ಬಿ ಡನ್ ಬೈ ದೆಮ್ ಅಂತ ಹಾಕಬೇಕು. ಬೈ ದೆಮ್. ದೇ ಶುಡ್ ಡೂ ಇಟ್, ಇಟ್ ಶುಡ್ ಬಿ ಡನ್ ಬೈ ದೆಮ್, ರೈಟ್. ಹಾಗೆ ನೆಕ್ಸ್ಟ್ ನೋಡಿ, ಯು ಕ್ಯಾನ್ ಈಸಿಲಿ ಡೂ ಇಟ್. ಈಗ ಈ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಯಾವುದು, ಯು. ವರ್ಬ್ ಯಾವುದು, ಕ್ಯಾನ್ ಈಸಿಲಿ ಡೂ ಅನ್ನೋದು ವರ್ಬ್. ಆಬ್ಜೆಕ್ಟ್ ಯಾವುದು, ಇಟ್. ಇದು ಅಗೇನ್ ಮಾಡಲ್ ವರ್ಬ್ ಆಗಿರೋದ್ರಿಂದ ಮತ್ತೆ ಬಿನೇ ಹಾಕ್ಕೋಬೇಕು ನಾವು. ಆಬ್ಜೆಕ್ಟ್ ತಗೊಂಬನ್ನಿ, ಇಟ್ ಅಂತಿದೆ. ನೆಕ್ಸ್ಟ್ ಯಾವುದು ಆಕ್ಸಿಲರಿ ಯಾವ್ದು ಇರೋದು, ಮಾಡಲ್ಲು ಕ್ಯಾನ್. ಇಟ್ ಕ್ಯಾನ್ ಬಿ ಹಾಕಬೇಕು. ಇಟ್ ಕ್ಯಾನ್ ಬಿ ಈಸಿಲಿ. ಇಟ್ ಕ್ಯಾನ್ ಬಿ ಈಸಿಲಿ. V3 ಫಾರ್ಮ್ ಏನು, ಡೂಗೆ ಡನ್. ಇಟ್ ಕ್ಯಾನ್ ಈಸಿಲಿ ಬಿ ಡನ್ ಬೈ ಯು. ಇಟ್ ಕ್ಯಾನ್ ಈಸಿಲಿ ಬಿ ಡನ್ ಬೈ ಯು. ಯು ಕ್ಯಾನ್ ಡೂ ಇಟ್ ಆಕ್ಟಿವ್ ವಾಯ್ಸ್. ಇಟ್ ಕ್ಯಾನ್ ಬಿ ಡನ್ ಬೈ ಯು ಪ್ಯಾಸಿವ್ ವಾಯ್ಸ್. ಅದೇ ಥರ ನೋಡಿ ಲಾಸ್ಟ್ ಸೆಂಟೆನ್ಸ್ ನೋಡಿ, ವೆರಿ ಇಂಪಾರ್ಟೆಂಟ್. ಈ ಸೆಂಟೆನ್ಸ್ನ ನಾವು ಪ್ಯಾಸಿವ್ ವಾಯ್ಸ್ ಹೇಗೆ ಮಾಡೋದು ಅಂತ. ಇಲ್ಲಿ ದೇ ಹ್ಯಾವ್ ಟು ಅಂತ ಇದೆ. ಹ್ಯಾವ್ ಟು ಈಸ್ ಆಲ್ಸೋ ಮಾಡಲ್ ವರ್ಬ್. ಹ್ಯಾವ್ ಟು, ನೀಡ್ ಟು, ಆಟ್ ಟು ಅಂತಿದ್ರೆ ಅದು ಮಾಡಲ್ ವರ್ಬೇ. ಆಗ ಕೂಡ ನಾವು ಬಿ ವರ್ಬ್ನ ಹಾಕಬೇಕು. ದೇ ಹ್ಯಾವ್ ಟು ಪೇ ಇಟ್ ಅಂತಿದೆ. ಈಗ ದೇ ಅನ್ನೋದು ಸಬ್ಜೆಕ್ಟು, ಹ್ಯಾವ್ ಟು ಪೇ ಅನ್ನೋದು ವರ್ಬು, ಇಟ್ ಅನ್ನೋದು ಆಬ್ಜೆಕ್ಟು. ಈಗ ನಾವು ಟ್ರೈ ಮಾಡೋಣ. ಇಟ್ ಅನ್ನೋದು ಬರ್ಕೊಂಡ್ವಿ. ಈಗ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ಪ್ರೆಸೆಂಟ್ ಹ್ಯಾವ್ ವರ್ಬ್ ಯಾವುದು, ಹ್ಯಾವ್, ಹ್ಯಾಸ್, ಹ್ಯಾಡ. ಹ್ಯಾವು ಹ್ಯಾಸ್ ಎರಡೂ ಆಗ್ತದೆ. ಎರಡೂ ಆಗ್ತದೆ, ಆದರೆ ಸಿಂಗ್ಯುಲರ್ ಇರೋದ್ರಿಂದ ನಾವು ಹ್ಯಾಸ್ ಹಾಕಬೇಕು. ಒಂದು ವೇಳೆ ಪ್ಲೂರಲ್ ಇದ್ದಿದ್ರೆ ಹ್ಯಾವ್ ಆಗ್ತಾ ಇದ್ವಿ. ಇಟ್ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಇಟ್ ಹ್ಯಾಸ್, ಈ ಟು ಹಾಕಲೇಬೇಕು. ಇಟ್ ಹ್ಯಾಸ್ ಟು ಬಿ ಅಂತ ಬರೀಬೇಕು. ಇಟ್ ಹ್ಯಾಸ್ ಟು ಬಿ ಪೇ ಅಂತ ಇರೋದಿಲ್ಲ. ಪೇಗೆ ಪಾಸ್ಟ್ ಟೆನ್ಸ್ ಯಾವುದು ಅಂದರೆ V3 ಫಾರ್ಮ್ ಯಾವುದು, ಪೇಯ್ಡ್. ಇಟ್ ಹ್ಯಾಸ್ ಟು ಬಿ ಪೇಯ್ಡ್. ದೇ ಅಂತಿದೆ, ದೆಮ್ ಅಂತ ಹಾಕಬೇಕು. ಬೈ ದೆಮ್. ಇಟ್ ಹ್ಯಾಸ್ ಟು ಬಿ ಪೇಯ್ಡ್ ಬೈ ದೆಮ್ ಅಂತ ನಾವು ಹೇಳಬೇಕಾಗ್ತದೆ, ರೈಟ್. ಸೊ ವಿಲ್ ಹ್ಯಾವ್ ಒನ್ ಮೋರ್ ಸೆಂಟೆನ್ಸ್, ಲಾಸ್ಟ್ ಸೆಂಟೆನ್ಸ್ ನೋಡಿ. ಸೊ ಈ ಸೆಂಟೆನ್ಸ್ ನೋಡಿ, ಹಿ ಈಸ್ ಗೋಯಿಂಗ್ ಟು. ಗೋಯಿಂಗ್ ಟು ಅನ್ನೋದು ಕೂಡ ಇಲ್ಲಿ ಒಂದು ಮಾಡಲ್ ವರ್ಬ್ ಥರನೇ. ಇಲ್ಲಿ ಕೂಡ ನಾವು ಬಿ ಹಾಕಬೇಕಾಗ್ತದೆ. ಸೊ ಸಬ್ಜೆಕ್ಟ್ ಹಿ, ವರ್ಬ್ ಯಾವುದು, ಈಸ್ ಗೋಯಿಂಗ್ ಟು ರೈಟ್ ಅನ್ನೋದು ವರ್ಬ್ ಆಗ್ತದೆ. ಇಟ್ ಅನ್ನೋದು ಆಬ್ಜೆಕ್ಟ್. ಸೊ ಈ ಇಟ್ ಅನ್ನೋಂಥ ಆಬ್ಜೆಕ್ಟ್ನ ನಾವು ಸಬ್ಜೆಕ್ಟ್ ಪ್ಲೇಸಿಗೆ ಕರ್ಕೊಂಬರೋಣ. ಸೊ ಇಟ್ ಅಂತ ಹಾಕೋತೀವಿ. ಸೊ ಇದು ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ನಾವು ಇದು ಸಿಂಗ್ಯುಲರ್ ಆಗಿರೋದ್ರಿಂದ ಈಸ್ ಅಂತ ಹಾಕ್ತೀವಿ. ಇಟ್ ಈಸ್ ಅಂತ. ಒಂದು ವೇಳೆ ಹಿ ಈಸ್ ಗೋಯಿಂಗ್ ಟು ರೈಟ್ ಸ್ಟೋರೀಸ್ ಅಂತಿದ್ದಿದ್ರೆ ಸ್ಟೋರೀಸ್ ಆರ್ ಅಂತ ಆಗೋದು, ರೈಟ್. ಇಟ್ ಇರೋದ್ರಿಂದ ಈಸ್ ಆಗಿದೆ. ಸ್ಟೋರೀಸ್ ಇದ್ದಿದ್ರೆ ಆರ್ ಆಗೋದು. ಇಟ್ ಈಸ್ ಇದೇ ಸೇಮ್ ಮಾಡಲ್ ವರ್ಬ್ನ ಹಾಕೋಬೇಕಾಗ್ತದೆ. ಇಟ್ ಈಸ್ ಗೋಯಿಂಗ್ ಟು. ಗೋಯಿಂಗ್ ಟು ಅಂತಾನೆ ಹಾಕೋಬೇಕು, ಬೀಯಿಂಗ್ ಹಾಕಬಾರ್ದು ಇಲ್ಲಿ. ಇಟ್ ಈಸ್ ಗೋಯಿಂಗ್ ಟು. ಸೊ ಇದು ಮಾಡಲ್ ಅಂತ ನಾವು ಕನ್ಸಿಡರ್ ಮಾಡಿರೋದ್ರಿಂದ ನಾವು ಯಾವ್ದು ಹಾಕಬೇಕು, ಬಿನೇ ಹಾಕಬೇಕು. ಇಟ್ ಈಸ್ ಗೋಯಿಂಗ್ ಟು ಬಿ. ಇಟ್ ಈಸ್ ಗೋಯಿಂಗ್ ಟು ಬಿ. ರೈಟ್ ಅನ್ನೋದಕ್ಕೆ V3 ಫಾರ್ಮ್ ಏನು, ರಿಟನ್ ಬೈ ಹಿ ಇದೆ, ಹಿಮ್ ಅಂತ ಹಾಕಬೇಕು, ರೈಟ್. ಹಿ ಈಸ್ ಗೋಯಿಂಗ್ ಟು ರೈಟ್ ಇಟ್. ಇಟ್ ಈಸ್ ಗೋಯಿಂಗ್ ಟು ಬಿ ರಿಟನ್ ಬೈ ಹಿಮ್ ಅಂತ ಬಳಸ್ತೀವಿ. Some sentences cannot be changed to passive voice. For example, if the sentences do not have object. ಈಗ ಯಾವುದೇ ಸೆಂಟೆನ್ಸ್ನಲ್ಲಿ ಆಬ್ಜೆಕ್ಟ್ ಇಲ್ಲ ಅಂದರೆ ನಾವು ಆ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡೋಕ್ಕಾಗಲ್ಲ. ನೋಡಿ, ಎಕ್ಸಾಂಪಲ್ಗೆ ಹಿ ಈಸ್ ಸ್ಲೀಪಿಂಗ್ ಅಂತ ಇದೆ. ಇದು ಸೆಂಟೆನ್ಸು, ಹಿ ಈಸ್ ಸ್ಲೀಪಿಂಗ್ ಅನ್ನೋದು. ಇದರಲ್ಲಿ ಆಬ್ಜೆಕ್ಟ್ ಇಲ್ಲ. ಹಿ ಅನ್ನೋದು ಸಬ್ಜೆಕ್ಟು, ಈಸ್ ಸ್ಲೀಪಿಂಗ್ ಅನ್ನೋದು ವರ್ಬ್ ಇದೆ, ಆಬ್ಜೆಕ್ಟ್ ಇಲ್ಲ. ಸೊ ಇದನ್ನು ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋಕ್ಕಾಗಲ್ಲ. ಅದೇ ಥರ ವಿ ಆರ್ ಗೋಯಿಂಗ್ ಟು ಕಾಲೇಜ್ ಅಂತ ಇದೆ. ಸೊ ಇಲ್ಲಿ ಕೂಡ ನಾವು ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಆಬ್ಜೆಕ್ಟ್ ಇಲ್ಲ. ವಿ ಆರ್ ಗೋಯಿಂಗ್ ಟು ಕಾಲೇಜ್. ಕಾಲೇಜ್ ಟು ಕಾಲೇಜ್ ಅನ್ನೋದು ಆಬ್ಜೆಕ್ಟ್ ಅಲ್ಲ. ಇನ್ನು ವಿ ಆರ್ ಅಟೆಂಡಿಂಗ್ ಎ ಸೆಮಿನಾರ್ ಅಂತಿದ್ರೆ ಎ ಸೆಮಿನಾರ್ ಅನ್ನೋದು ಆಬ್ಜೆಕ್ಟ್ ಆಗುತ್ತದೆ, ರೈಟ್.
ಸೊ ಯಾವ ಒಂದು ಸೆಂಟೆನ್ಸ್ನಲ್ಲಿ ಆಬ್ಜೆಕ್ಟ್ ಇರಲ್ವೋ such sentences cannot be changed into passive voice, right? So this is all about active and passive voice. Thank you.